ಯಾವುದಕ್ಕೆ ಬರಬೇಕಿತ್ತು? ಶಾಂತತ್ವಕ್ಕೆ ಬರಬೇಕಿತ್ತು. ಹೆಂಗಸರು ಶಾಂತತ್ವಕ್ಕೆ ಬರಲೇಬೇಕು, ಇಲ್ಲ ಜೀವನದಲ್ಲಿ ನೆಮ್ಮದಿ ಆಗಲಿಕ್ಕೆ ಅನ್ನೋದಕ್ಕಿಂತ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಏನಪ್ಪ ಅಂದರೆ, ಇವತ್ತಿನ ಒಂದು ಕಾಲಕ್ಕೆ ಊಟವನ್ನು ತುಂಬಿಕೊಳ್ತಕ್ಕಂತಹ ಒಂದು ಅಭ್ಯಾಸ ನಮ್ಮದು. ತಿನ್ನಬೇಕು, ಹೊಟ್ಟೆ ಹಸಿದೆ ತಿನ್ನಬೇಕು ಅಂತ ಅಂದ್ಕೊಂಡು ಅದಕ್ಕೆ ಜೀರ್ಣ ಅಂತಕ್ಕಂಥ ಒಂದು ಸತ್ಯ ಇರುತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಇದನ್ನು ಅಕಸ್ಮಾತ್ ಯಾರಾದರೂ ಇವತ್ತು ಫೋನ್ ಮಾಡಿದಾಗ ಇದನ್ನು ಜ್ಞಾಪಕ ಇಟ್ಕೊಂಡು ಫೋನ್ ಮಾಡಿದ್ರೆ ಅನುಕೂಲ. ಯಾರ ಮನೆಯಲ್ಲಿ ಹರಳಿ ವೃಕ್ಷ ನಿಮ್ಮ ಮನೆ ಗೋಡೆ ಮೇಲೆ, ತೊಟ್ಟಿ ಹತ್ರ, ಟ್ಯಾಂಕ್ ಹತ್ರ, ಕಾಂಪೌಂಡಲ್ಲಿ, ತುಳಸಿ ಗಿಡದಲ್ಲಿ ಹರಳಿ ಸಸಿ ಯಾರ ಮನೇಲಿ ಬಂದಿದೆ, ಅವ್ರು ಏನಾದ್ರು ಅಕಸ್ಮಾತ್ ಅವಕಾಶ ಆದರೆ ನಿಮಗೆ ಕರೆ ಸಿಕ್ಕಿದ್ರೆ ಸ್ವಲ್ಪ ತಿಳ್ಕೊಂಡ್ರೆ ಆ ಕತೆ ಏನು, ಹರಳಿ ವೃಕ್ಷ ಮನೆಗಳಲ್ಲಿ ಯಾಕೆ ಬರಬೇಕು ಅಂತ ತಿಳಿಸಿ ಎಲ್ರಿಗೂ ನಿಮ್ಮ ಮೂಲಕವಾಗಿ ತಿಳಿಯೋದಕ್ಕೊಂದು ಅವಕಾಶ ಆಗಲಿ. ಯಾಕೆ ಮನೆಯಲ್ಲಿ ಬರಬೇಕು ಹರಳಿ ವೃಕ್ಷ? ಬರೋದೇ ಆದರೆ ಎಲ್ಲ ಮನೆಗಳಲ್ಲೂ ಬರಬೇಕಿತ್ತು, ಹೌದನಮ್ಮ?